ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಲೇಯರ್ ಆದ ಪದರವಾದ ಪರೋಟಾನ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟು ತೊಗೊಂಡು 1 ಸ್ಪೂನ್ ಸಕ್ಕರೆ, 1 ಚಿಟಿಕೆ ಉಪ್ಪು, 1 ಸ್ಪೂನ್ ರವೆ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಕಲಿಸಿಟ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಬಿಟ್ಟು ಬಿಡ್ಬೇಕ್ರಿ ಇದನ್ನು. ಆಮೇಲೆ ಅದನ್ನು ತೊಗೊಂಡ್ಬಿಟ್ಟು ಈ ರೀತಿ ಚಪಾತಿ ಲಟ್ಟಿಸ್ಕೋಬೇಕ್ರಿ. ಒಂದು ಚಪಾತಿ ತಿಳುವಂಗೆ ಲಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಆಮೇಲೆ ಇದನ್ನ ಕಟ್ ಮಾಡ್ಕೋಬೇಕು ಚಾಕುಲಿ. ಈ ರೀತಿ ತೋರಿಸಿದ್ದೀನಿ ನೋಡಿರಿ, ಯಾವ ರೀತಿ ತೋರಿಸಿದ್ದೀನಿ ಆ ರೀತಿ ಅದನ್ನು ಕಟ್ ಮಾಡ್ಕೊರಿ. ಆಮೇಲೆ ಅದನ್ನು ಕಟ್ ಮಾಡ್ಕೊಂಡು ಅದನ್ನೆಲ್ಲ ಗೋಳೆ ಮಾಡ್ಕೊಂಡ್ಬಿಟ್ಟು ಸುರುಳಿ ಸುತ್ತಿರಿ. ಅದನ್ನು ಸುರುಳಿ ಸುತ್ತಿಬಿಟ್ಟು ಕೆಳಗಡೆ ಫೋಲ್ಡ್ ಮಾಡಿ ಅದೇ ರೀತಿ ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಸ್ವಲ್ಪ ಮನೆ ಮೇಲೆ ಹಿಟ್ಟು ಹಾಕಿ ಪರೋಟಾನ ಲಟ್ಟಿಸ್ಕೋಬೇಕು. ಸ್ವಲ್ಪ ದಿಪ್ಪನೇ ಲಟ್ಟಿಸ್ಕೋಬೇಕು, ಯಾಕಂದ್ರೆ ಲೇಯರ್ ಆಗಿ ಬರಬೇಕಲ್ವ, ಅದಕ್ಕೆ ದಿಪ್ಪ ಲಟ್ಟಿಸ್ಕೊಂಡ್ಬಿಟ್ಟು ಇದನ್ನು ಒಂದು ಹಂಚು ಕಾಯಕ್ಕಿಟ್ಬಿಟ್ಟು ಅದ್ರ ಮೇಲೆ 2 ಕಡೆ ಚೆನ್ನಾಗೆ ಬೇಯಿಸ್ಕೊಂಡ್ರೆ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೋಬೇಕ್ರಿ 2 ಕಡೆ. ಆಮೇಲೆ ಲೇಯರ್ ಆದ ಪರೋಟ ರೆಡಿ ಆಗ್ತಾವ್ರಿ. ನೀವು ಒಂದ್ಸತಿ ಟ್ರೈ ಮಾಡಿರಿ, ತುಂಬಾ ಚೆನ್ನಾಗಿರುತ್ತೆ. ಯಾವುದಾದ್ರೂ ಕರಿ ಜೊತೆ ಚಿಕನ್ ಜೊತೆ ತುಂಬಾ ಟೇಸ್ಟಿಯಾಗಿರ್ತೈತೆ ರೀ. ಹೊರಗಡೆಯಿಂದ ಪರೋಟ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಕೊಳ್ಳಿ. ನೋಡಿರಿ ಯಾವ ರೀತಿ ಎಷ್ಟು ಚೆನ್ನಾಗಿ ಲೇಯರ್ ಆಗಿದ್ದಾವೆ ಪರೋಟ ಅಂತ. ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ.